ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತರಾಗಿರುವಂತಹ ದಾಸನಿಗೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಜಾಮೀನು ನಿರೀಕ್ಷೆ ಮಾಡಿದ್ದಂತೆ ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ದಾಸನಿಗೆ ಸಿಗದ ಜಾಮೀನು. ನಟ ದರ್ಶನ್ಗೆ ಇನ್ನೂ 1 ವರ್ಷ ಜೈಲು ಖಾಯಂ. ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಆದೇಶ ನಿರಾಸೆಯನ್ನು ತರಿಸಿದೆ. ದಾಸನಿಗಿಲ್ಲ ಬಿಡುಗಡೆ ಭಾಗ್ಯ. ಮುಂದಿನ ವರ್ಷದ ಬರ್ತ್ಡೇ ಕೂಡ ಜೈಲಲ್ಲೇ ಆಚರಣೆ ಮಾಡಬೇಕಾದಂತಹ ಪರಿಸ್ಥಿತಿ. 50ನೇ ಹುಟ್ಟುಹಬ್ಬ ಜೈಲಲ್ಲೇ ಕಳೆಯುವುದು ಬಹುತೇಕ ಫಿಕ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಕಳೆದ ವರ್ಷದ ಬರ್ತ್ಡೇ ಕೂಡ ಜೈಲಿನಲ್ಲೇ ಆಚರಿಸಿಕೊಂಡಿದ್ದಂತಹ ಕಾರ್ಯ. ಇನ್ನು ಪ್ರತಿ ವರ್ಷ ದರ್ಶನ್ ಬರ್ತ್ಡೇಗೆ ಆರ್ನಗರ ನಿವಾಸ ಝಗಮಗಿಸ್ತಾ ಇತ್ತು. ಯಾವಾದ್ರೆ ಈ ಬಾರಿ ಪರಪ್ಪನ ಅಗ್ರಹಾರದಲ್ಲೇ ಇರಲಿರುವ ನಟ ದರ್ಶನ್, ಹಾಗಾಗಿ ಮುಂದಿನ ವರ್ಷ ಕೂಡ ನಟ ದರ್ಶನ್ ಅವರ ಬರ್ತ್ಡೇ ಸಂದರ್ಭದಲ್ಲಿ ಅವರು ಜೈಲಲ್ಲೇ ಇರಬೇಕಾದಂತ ಪರಿಸ್ಥಿತಿ. ಅಂದ್ರೆ 1 ವರ್ಷ ಜೈಲು ಖಾಯಂ ಆಗಿರೋದ್ರಿಂದಾಗಿ ಜಾಮೀನು ನಿರೀಕ್ಷೆಯಲ್ಲಿದ್ದ ನಟ ದರ್ಶನ್ಗೆ ತೀವ್ರ ನಿರಾಸೆಯಾಗಿದೆ. ದಾಸನಿಗೆ ಬಿಡುಗಡೆ ಭಾಗ್ಯ ಇಲ್ಲ. ಮಾರ್ಚ್ ತಿಂಗಳು ಬಂತು ಅಂತಂದಾಗ ಅದು ನಟ ದರ್ಶನ್ ಅವರ ಬರ್ತ್ಡೇಯ ಸಂಭ್ರಮ ಮುಗಿಲು ಮುಟ್ತಾ ಇತ್ತು. ಆದ್ರೆ ಮುಂದಿನ ವರ್ಷ ಮಾರ್ಚ್ ತಿಂಗಳು, ಅಂದ್ರೆ ಇನ್ನೂ 1 ವರ್ಷ ಜೈಲೇ ಖಾಯಂ ಅಂತಂದ್ರೆ ಮುಂದಿನ ವರ್ಷ ಮಾರ್ಚ್ ತಿಂಗಳಿಗೂ ಕೂಡ ನಟ ದರ್ಶನ್ ಅವರು ಜೈಲಲ್ಲೇ ಇರಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ. ನಟ ದರ್ಶನ್ಗೆ ಇನ್ನೂ 1 ವರ್ಷ ಜೈಲು ಖಾಯಂ ಆಗುತ್ತೆ. ಮುಂದಿನ ವರ್ಷ ಮೇ 15ರವರೆಗೂ ಜಾಮೀನು ಭಾಗ್ಯ ಇಲ್ಲ. 1 ವರ್ಷದ ನಂತರ ಜಾಮೀನು ಅರ್ಜಿ ಹಾಕುವುದಕ್ಕೆ ಸೂಚನೆಯನ್ನ ನೀಡಿರುವಂತದ್ದು ಕೋರ್ಟ್. ಹೀಗಾಗಿ ಪ್ರತಿನಿತ್ಯ ವಿಚಾರಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದ್ದು ಜಾಮೀನು ಅರ್ಜಿ ವಜಾ ಹಿನ್ನೆಲೆಯಲ್ಲಿ ಡಿ ಬಳಗಕ್ಕೆ ಭಾರಿ ನಿರಾಸೆ ಒದಗಿದೆ. ಮುಂದಿನ ಹಲವು ವರ್ಷಗಳ ಕಾಲ ದರ್ಶನ್ ಸಿನಿಮಾ ಇರುವುದಿಲ್ಲ. 2027ರವರೆಗೂ ನಟ ದರ್ಶನ್ ಭವಿಷ್ಯ ಅತಂತ್ರ. ಸಿನಿಮಾ ಇಂಡಸ್ಟ್ರಿ ಬಾಕ್ಸ್ ಆಫೀಸ್ಗೂ ಕೂಡ ಬಹುದೊಡ್ಡ ಪೆಟ್ಟಿದು. ನಟ ದರ್ಶನ್ ಬತ್ತಳಿಕೆಯಲ್ಲಿದ್ದ 3 ಚಿತ್ರಗಳು ಸ್ಥಗಿತವಾಗಿವೆ. ಕಾಟೇರ ಹಿಟ್ ನಂತರದಲ್ಲಿ ಬಣಗುಡ್ತಾ ಇರುವಂತದ್ದು. ನಟ ದರ್ಶನ್ ಅವರ ಯಾವ ಚಿತ್ರವೂ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಸ್ಯಾಂಡಲ್ವುಡ್ ಬಣಗುಡ್ಲಿಕ್ಕೂ ಕೂಡ ಕಾರಣ ಇರುವಂಥದ್ದು. ಅಂದ್ರೆ ನಾವು ಗಮನಿಸ್ತಾ ಹೋಗ್ಬೋದು, ಮುಂದಿನ ವರ್ಷ ಮೇ 15ರವರೆಗೂ ಕೂಡ ಜಾಮೀನು ಸಿಗೋದಿಲ್ಲ ಅವರಿಗೆ. ಈ ಕುರಿತು ನಮ್ಮ ಜೊತೆ ಮಾತಾಡ್ಲಿಕ್ಕೆ ವಕೀಲರಾದಂತಹ ಸಂಕೇತ್ ಎಣಗಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಜಾಮೀನು ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಟ ದರ್ಶನ್ ಇದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರಿಗೆ ಜಾಮೀನು ಸಿಗದೇ ಇರೋದಕ್ಕೆ ಯಾವೆಲ್ಲ ಅಂಶಗಳು ಪ್ರಮುಖ ಕಾರಣ ಆಗೋಯ್ತು ಅಂತ? ಈಗಾಗಲೇ ಹಿಂದೊಮ್ಮೆ ಜಾಮೀನು ಕೊಟ್ಟು ಅದರ ದುರುಪಯೋಗ ಆಗಿರೋದು ಒಂದಿದೆ. ಮತ್ತು ಸಾಕ್ಷಿಗಳ ಜೊತೆಗೆ ಓಡಾಡಿ ಅವ್ರ ಜೊತೆಗೆ ಗುರುತಿಸಿಕೊಂಡು ಸಾಕ್ಷಿ ಪ್ರಭಾವ ಬೀರೋದಕ್ಕೆ ಸಾಕಷ್ಟು ಅವರು ಪ್ರಯತ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ಸಾಕ್ಷಿಗಳನ್ನು ಹಾಜರುಪಡಿಸಲಾಗಿತ್ತು. ಅಲ್ಲದೆ ವೈದ್ಯಕೀಯ ಗ್ರೌಂಡ್ಗಳ ಮೇಲೆ ಅವರು ಬೇಲ್ ತೆಗೆದುಕೊಂಡು ಅದೇ ಸರ್ಜರಿನೂ ಆಗಿರ್ಲಿಲ್ಲ, ಏನೂ ಆಗಿರ್ಲಿಲ್ಲ. ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಅವರೊಬ್ಬ ಪ್ರಭಾವಿ ವ್ಯಕ್ತಿಯಾಗಿರೋದ್ರಿಂದ ಅಥವಾ ರಾಜಕಾರಣದಲ್ಲೂ ಸರ್ಕಾರದ ಮೇಲೂ ಕೂಡ ಪ್ರಭಾವ ಬೀರುವಂತ ವ್ಯಕ್ತಿ ಇರೋದ್ರಿಂದ ಜೈಲಿನಲ್ಲೂ ಕೂಡ ಪ್ರಭಾವ ಬೀರಿ ಅವರ ಪ್ರಭಾವಳಿಗಳನ್ನ ಸೃಷ್ಟಿಸಿರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಇವರು ಅನುಪಸ್ಥಿತಿಯಲ್ಲಿ, ಅಂದ್ರೆ ಇವರು ಜೈಲಿನಲ್ಲಿ ಇದ್ದಾಗಲೇ ಸಾಕ್ಷಿ ವಿಚಾರಣೆ ಮಾಡೋದು ಸೂಕ್ತ ಅಂತ ತಿಳ್ಕೊಂಡು ಅವರಿಗೆ ಸಾಕ್ಷಿಗಳ ಹಿತದೃಷ್ಟಿಯಿಂದ ಅಥವಾ ಅವರ ಭದ್ರತೆ ಹಿತದೃಷ್ಟಿಯಿಂದ ಮತ್ತು ಇಂಡಿಪೆಂಡೆನ್ಸ್ ಆಫ್ ಟ್ರಯಲ್ ಅಂತ ಏನಿರ್ತೀವಿ ಅದ್ರ ಹಿತದೃಷ್ಟಿಯಿಂದ ಇವ್ರಿಗೆ ಆತರ ಜಾಮೀನು ರದ್ದು ಮಾಡಿತ್ತು. ಅದೇ ಕಾರಣಗಳಿಂದ ಈಗೂ ಕೂಡ ಅದನ್ನ ಪುನರುಚ್ಚರಿಸಿದೆ. ಮತ್ತು ಅದಲ್ಲದೇನೆ ಅವ್ರಿಗೆ ಟ್ರಯಲ್ ಈಗಾಗಲೇ ವಿಳಂಬ ಆಗ್ತಾ ಇದೆ ಅನ್ನೋದಕ್ಕೆ ಬೇಗ ಇತ್ಯರ್ಥ ಮಾಡೋದಕ್ಕೆ ಅಥವಾ ವಿಚಾರಣೆ ಮಾಡೋದಕ್ಕೆ ಕೂಡ ನಿರ್ದೇಶನ ಸೂಕ್ತವಾಗಿ ನೀಡಿ, ಅಕಸ್ಮಾತ್ ಆಗದೇ ಇದ್ರೆ 1 ವರ್ಷದ ನಂತರ ಈ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಈಗ ಒಬ್ಬ ಸ್ಟಾರ್ ನಟ ಕಾನೂನಿನ ಮುಂದೆ ಎಲ್ರೂ ಒಂದೇ. ಆದ್ರೆ ಒಬ್ಬ ನಟನಿಗೆ ಸುದೀರ್ಘ ಕಾಲ ಜಾಮೀನು ಸಿಗದೇ ಇರುವಂತದ್ದು ಸಮಾಜಕ್ಕೆ ಮತ್ತು ಇತರೆ ಸೆಲೆಬ್ರಿಟಿಗಳಿಗೆ ನೀಡುವಂತಹ ಸಂದೇಶ ಏನು ಈ ಮೂಲಕ ಅಂತ ಕೋರ್ಟ್ನ ಈ ಒಂದು ಆದೇಶ ನೋಡಿದಾಗ? ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ನ್ಯಾಯಾಲಯದ ಪ್ರಕ್ರಿಯೆಗೆ ಅದರ ಜೊತೆಗೆ ಯಾರು ಆಟ ಆಡ್ತಕ್ಕಂಥಲ್ಲ ಅನ್ನೋದ್ರ ಬಗ್ಗೆ ಸಾಕ್ಷಿಗಳ ಮೇಲೆ ಪ್ರಭಾವ ಇದೆ, ಮತ್ತೊಂದು ನಾವು ಪ್ರಭಾವ ಬೀರ್ಬೋದು, ಸರ್ಕಾರ ನಮ್ಮ ಜೊತೆಗಿದೆ ಅಂತಂದ್ರೆ ಯಾವುದನ್ನು ಒಪ್ಪಲ್ಲ.
ಎಲ್ಲರಿಗೂ ಅಷ್ಟೇ, ರೇಣುಕಾ ಸ್ವಾಮಿಗೂ ಕಾನೂನು ಅಷ್ಟೇ, ಬೇರೆಯವ್ರಿಗೂ ಅಷ್ಟೇ. ಬಡವರಲ್ಲಿ, ಬಲ್ಲಿದ್ರಲ್ಲಿ, ಶ್ರೀಮಂತರಲ್ಲಿ ಯಾರಿಗಿದ್ರು ಎಲ್ಲ ಸಮನಾಗಿ ಕಾನೂನು ಅನ್ವಯ ಆಗ್ತದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕಾನೂನು ತಲೆಬಾಗಬೇಕು ಅನ್ನೋದಕ್ಕೆ ಇದೊಂದು ಸಂದೇಶವನ್ನು ಗಮನಿಸ್ತದೆ. ಅಂದ್ರೆ ಈಗ ದರ್ಶನ್ ಅವರ ವಿಚಾರದಲ್ಲಿ ಜಾಮೀನು ಅರ್ಜಿ ಪದೇ ಪದೇ ತಿರಸ್ಕೃತಗೊಳ್ಳೋದಕ್ಕೆ ಈ ಪ್ರಾಸಿಕ್ಯೂಷನ್ ಮಂಡಿಸಿದಂತಹ ಬಲವಾದ ಸಾಕ್ಷ್ಯ ಯಾವುದು ಸರ್? ಈಗ 262 ವಿಟ್ನೆಸ್ಗಳನ್ನ ಉಲ್ಲೇಖಿಸಿದೆ ಚಾರ್ಜ್ ಶೀಟ್ ನಲ್ಲಿ. ಇದರಲ್ಲಿ 10 ವಿಟ್ನೆಸ್ಗಳನ್ನ ಈಗಾಗಲೇ ಎಕ್ಸಾಮಿನ್ ಮಾಡಲಾಗಿದೆ. ಇನ್ನು 252 ವಿಟ್ನೆಸ್ಗಳನ್ನ ಆಗ್ಬೇಕಾಗಿರೋದು. ಈಗ ವಿಳಂಬ ಆಗಿರೋದೇ ಒಂದು ಕಾರಣವನ್ನು ಇಟ್ಕೊಂಡು ಇವರು ಅದಕ್ಕೆ ಜಾಮೀನು ಬೇಕು ಅಂತ ಕೇಳಿದ್ರು. ಆದ್ರೆ ವಿಳಂಬಕ್ಕೆ ಕಾರಣೀಕರ್ತರು ಯಾರು ಅಂದ್ರೆ ದರ್ಶನ್ ಕಡೆಯವರು ಕೂಡ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ವಾದವಾಗಿತ್ತು, ಪ್ರಾಸಿಕ್ಯೂಷನ್ ವಾದ. ಇವರು ಪದೇ ಪದೇ ಅರ್ಜಿ ಸಲ್ಲಿಸೋದು, ನಾನು ಕಲ್ದಿಲ್ ಸಿಕ್ಕಿಲ್ಲ, ಬೆಡ್ಶೀಟ್ ಕೊಟ್ಟಿಲ್ಲ, ಊಟ ಸರಿಯಾಗಿಲ್ಲ, ಅದು ಇದು ಅಂತ ಹೇಳಿ ಹಲವಾರು ಅರ್ಜಿಗಳನ್ನು ಸಲ್ಲಿಸಿರೋದು. ಅದರ ವಿಚಾರಣೆಗೆ ಆಗಲೇ ಕಾಲಾವಕಾಶ ಸಾಕಷ್ಟು ಹೋಗಿರೋದ್ರಿಂದ ಈಗ ಇವರ ನಡತೆ ಅಥವಾ ಇವರ ವಿಚಾರಣೆಯಲ್ಲಿ ಇವರು ಡಿಲೇ ಆಗೋದಕ್ಕೆ ಇವ್ರು ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಅವನ್ನೆಲ್ಲ ವಿಚಾರಣೆಯಲ್ಲಿ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಕೋರ್ಟ್ ಈ ತರ ಆರ್ಡರ್ ಮಾಡಿದೆ. ಓಕೆ, ಸಂಕೇತ ಅವರೇ, ಈಗ ಸುಪ್ರೀಂ ಕೋರ್ಟ್ ನಲ್ಲಿ ದಾಸನಿಗೆ ಜಾಮೀನು ಸಿಗದೆ ಇರೋದ್ರಿಂದಾಗಿ ಈಗ ಮುಂದಿನ ನೆಕ್ಸ್ಟ್ ಆಪ್ಷನ್ ಅಂತ ಏನಾದ್ರೂ ಇದೆಯಾ? ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಜಾಮೀನನ್ನ ಪಡ್ಕೊಳ್ಳುವಂತ ಒಂದು ವಿಚಾರದಲ್ಲಿ ಬೇರೆ ಏನಾದ್ರೂ ದಾರಿ ಕಾಣ್ತಾ ಇದೆಯಾ ದರ್ಶನ್ಗಿದೆಯಾ? ನೋಡಿ, ಒಂದೇ ಇರೋದು 1 ವರ್ಷದ ನಂತರ ಬೇಲ್ ಅಪ್ಲಿಕೇಶನ್ ರಿಕ್ವೆಸ್ಟ್ ಅನ್ನ ರಿನ್ಯೂ ಮಾಡಬಹುದು. ಇದು ಒಂದು. ಎರಡನೇದು ಯಾವ್ದಾದ್ರು ಮೆಡಿಕಲ್ ರೀಸನ್ಸ್ ಇದ್ರೆ, ಮೆಡಿಕಲ್ ಗ್ರೌಂಡ್ ಇದ್ರೆ ಅವಾಗ ಮಾತ್ರ. ಅದ್ರ ಬಿಟ್ಟು ಯಾವ್ದು ಇಲ್ಲ. ಅಂದ್ರೆ 1 ವರ್ಷದವರೆಗೂ ಜೈಲು ಖಾಯಂ ಅಂತನಾ? 1 ವರ್ಷದವರೆಗೆ ಪಕ್ಕ. ಓಕೆ, ಅದ್ರೊಳಗಡೆ ಯಾವುದೇ ಆಪ್ಷನ್ ಇಲ್ಲ ಅಂತೀರಿ? ಹೌದು. ಏನೇ ಇದೆ ಗ್ರೌಂಡ್ ಅಂದ್ರೆ ವಿಶೇಷ ಸಂದರ್ಭಗಳು ಹೊರತಿರ್ತಾವ, ಆ ಸಂದರ್ಭಗಳನ್ನು ಹೊರತುಪಡಿಸಿ ಯಾವುದೇ ಅವ್ರಿಗೆ ಗ್ರೌಂಡ್ ಇಲ್ಲ. ಓಕೆ ಸರ್, ಸಂಕೇತ ಅಣಗಿ ಅವರೇ, ಥ್ಯಾಂಕ್ ಯು. ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಹಿರಿಯ ವಕೀಲರು ಮಾತಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಯಾಕಂದ್ರೆ ಬಹುಮುಖ್ಯವಾಗಿ ಒಂದಷ್ಟು ಆಪ್ಷನ್ಸ್ಗಳು ಅಂತ ಸದ್ಯಕ್ಕಂತೂ ಇಲ್ಲ. ಕಾನೂನಾತ್ಮಕವಾದಂತಹ ಹೋರಾಟ ನಡೆಸಿ ಹೊರಗೆ ಬರುವಂತ ಒಂದು ಪ್ರಯತ್ನಕ್ಕೆ ಮುಂದಾಗೋದಕ್ಕೆ ದರ್ಶನ್ ಅವ್ರಿಗೆ. ಆದ್ರೆ 1 ವರ್ಷ ಜೈಲೇ ಖಾಯಂ ಆಗುತ್ತೆ. ಆದ್ರೆ ಪ್ರಮುಖವಾದಂತಹ ಸಾಕ್ಷ್ಯಗಳನ್ನ ಪರಿಗಣಿಸುತ್ತೆ ಸುಪ್ರೀಂ ಕೋರ್ಟ್. ಯಾಕಂದ್ರೆ ಒಂದು ಸಾಕ್ಷ್ಯವನ್ನ ನಾಶಪಡಿಸಬಹುದು ಜಾಮೀನು ಕೊಟ್ರೆ ಅನ್ನುವಂಥದ್ದು ಒಂದು ವಿಚಾರ. ಜಾಮೀನು ಸಿಕ್ಕಂತ ನಂತರದಲ್ಲಿ ಅವರು ಪದೇ ಪದೇ ಗುರುತಿಸ್ಕೊಂಡಿದ್ದು, ಬೇರೆ ಬೇರೆ ಸಂಬಂಧಪಟ್ಟಂತಹ ಸಾಕ್ಷಿದಾರರ ಜೊತೆ ಗುರುತಿಸ್ಕೊಂಡಿದ್ದು, ಇವೆಲ್ಲವನ್ನೂ ಕೂಡ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಇದ್ದಾರೆ ನಮ್ಮ ಪ್ರತಿನಿಧಿ ರಚನಾ. ಬಹುಮುಖ್ಯವಾಗಿ ದರ್ಶನ್ ಅವರಿಗೆ ಬಿಡುಗಡೆಯ ಭಾಗ್ಯ ಸಿಗಬಹುದು ಅನ್ನುವಂಥ ಒಂದಷ್ಟು ಕುತೂಹಲ ಇತ್ತು, ಅಂತ ಒಂದು ಆಸೆ ಇತ್ತು. ಆದ್ರೆ ಅದೊಂದು ರೀತಿಯಲ್ಲಿ ಅಭಿಮಾನಿಗಳ ಪಾಲಿಗೂ ನಿರಾಸೆ ಆದಂತಾಯ್ತು. ದರ್ಶನ್ ಅವ್ರಿಗೂ ಕೂಡ ಇದೊಂದು ರೀತಿ ನಿರಾಸೆ ಅಂತಾನೆ ಹೇಳ್ಬೋದಲ್ವಾ ಅಂತ ಈ ಬೆಳವಣಿಗೆ? ಖಂಡಿತವಾಗ್ಲೂ ವಸಂತ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಬರೋಬ್ಬರಿ 2 ವರ್ಷ ಆಗಿದೆ. ಆದ್ರೂ ಕೂಡ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ಜಾಮೀನು ಸಿಗುವಲ್ಲಿ ಅವರಿಗೆ ಯಶಸ್ಸು ಸಿಗ್ತಾ ಇಲ್ಲ. ಇದು ಒಂದು ರೀತಿ ಅವರ ಅಭಿಮಾನಿಗಳಿಗೆ ನಿರಾಸೆ ಉಂಟು ಮಾಡಿದೆ ಅಂತಾನೆ ಹೇಳಬಹುದು. ಇವತ್ತು ಏನು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ದರ್ಶನ್ ಅವರು ಜಾಮೀನನ್ನ ಕೇಳ್ಕೊಂಡು, ಅಲ್ಲೂ ಕೂಡ ದರ್ಶನ್ ಅವರಿಗೆ ಹಿನ್ನಡೆ ಆಗಿರುವಂತದ್ದು. 1 ವರ್ಷ ವಿಚಾರಣೆ ಮುಂದುವರಿಯುತ್ತೆ. ಆದ್ರೆ 1 ವರ್ಷದವರೆಗೂ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ಜಾಮೀನು ದೊರೆಯೋದಿಲ್ಲ ಅಂತ ಹೇಳಿ ಒಂದ್ ರೀತಿ ಡಿ ಬಳಗಕ್ಕೆ ಹಾಗೂ ದರ್ಶನ್ ಕುಟುಂಬದವರಿಗೆ ಹಾಗೂ ದರ್ಶನ್ ಅವ್ರಿಗೂ ಕೂಡ ಒಂದು ದೊಡ್ಡ ರೀತಿಯ ಶಾಕ್ ಅನ್ನ ನೀಡಿದ್ದಾರೆ. ಈ ಮೂಲಕ ಹಲವು ಕಾರಣಗಳನ್ನ ಕೊಟ್ಟರು ದರ್ಶನ್ ಅವರು ಜಾಮೀನನ್ನ ಪಡೆಯೋದಕ್ಕೋಸ್ಕರ. ಸಹ ಕೈದಿಗಳಿಂದ ನನಗೆ ಸಮಸ್ಯೆ ಆಗ್ತಾ ಇದೆ, ನನಗೆ ಜೀವನೋಪಾಯಕ್ಕಾಗಿ ಸಮಸ್ಯೆ ಆಗ್ತಾ ಇದೆ, ನಾನು ಜೈಲಿನಲ್ಲಿರೋದ್ರಿಂದ ನಮ್ಮ ಕುಟುಂಬಕ್ಕೆ ಸಮಸ್ಯೆ ಆಗ್ತಿದೆ, ಯಾವುದೇ ಸಿನಿಮಾಗಳನ್ನು ಕೂಡ ನಾನು ಮಾಡೋದಕ್ಕಾಗ್ತಾ ಇಲ್ಲ, ದುಡ್ಡಿಗೆ ನನಗೆ ಸಂಕಷ್ಟ ಉಂಟಾಗಿದೆ, ಹಾಗೂ ಸಿನಿಮಾಗಳು ನಾನು ಯಾವುದು ಸಹಿ ಹಾಕಿದ್ದೆ ಆ ಸಿನಿಮಾಗಳು ಕೂಡ ಅರ್ಧಕ್ಕೆ ನಿಂತು ಹೋಗಿದೆ. ಹೀಗಾಗಿ ನನಗೆ ಜಾಮೀನು ಬೇಕು ಅಂತ ಹೇಳಿ ಸಾಲು ಕಾರಣಗಳನ್ನ ಕೊಟ್ಟರು ಕೂಡ, ಅವರು ವಕೀಲರು ಅವರ ವಾದವನ್ನ ಮಂಡಿಸಿದ್ರು ಕೂಡ ಜಡ್ಜ್ ಒಂದು ರೀತಿಯ
ನಿರಾಸೆಯ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು. ಇದು ಒಂದ್ ರೀತಿ ಡಿ ಬಳಗಕ್ಕೆ ಒಂದ್ ರೀತಿ ದೊಡ್ಡ ಶಾಕ್ ಅಂತಾನೆ ಹೇಳಬಹುದು. ಈ ಮೂಲಕ ಈ ವರ್ಷವೂ ಕೂಡ ದರ್ಶನ್ ಅವರು ಅವರ ಹುಟ್ಟುಹಬ್ಬ ಏನು ಫೆಬ್ರವರಿಯಲ್ಲಿ ಇದೆ ಅದನ್ನು ಕೂಡ ಅವರು ಜೈಲಿನಲ್ಲೇ ಆಚರಿಸ್ಕೊಳ್ತಾರೆ ಅಂತಾನೆ ಹೇಳಬಹುದು. ಪ್ರತಿ ವರ್ಷವೂ ಕೂಡ ದರ್ಶನ್ ಅವರ ಹುಟ್ಟುಹಬ್ಬವನ್ನ ಒಂದ್ ರೀತಿ ಹಬ್ಬದ ರೀತಿ ಅವರ ಅಭಿಮಾನಿಗಳು ಆಚರಣೆ ಮಾಡ್ತಾ ಇದ್ರು. ಅವರ RR ನಗರದಲ್ಲಿರುವಂತಹ ಮನೆಯ ಹತ್ರ ಹೋಗಿ ಒಂದು ದೊಡ್ಡ ರೀತಿಯಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ರು ಅವರ ಮನೆ ಹತ್ತಿರ. ಆದ್ರೆ ಈ ವರ್ಷವೂ ಕೂಡ ಈ ರೀತಿಯ ಒಂದು ತೀರ್ಪು ಕೊಟ್ಟಿರೋದು ಬರೋಬ್ಬರಿ 1 ವರ್ಷ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ಜಾಮೀನು ದೊರೆಯೋದಿಲ್ಲ. 1 ವರ್ಷ ದರ್ಶನ್ ಅವರಿಗೆ ಜೈಲೇ ಗತಿಯಾಗಿರೋದು ಒಂದ್ ರೀತಿ ಅವರ ಅಭಿಮಾನಿಗಳಿಗೆ ಹಾಗೂ ಒಂದ್ ರೀತಿ ಅವರ ಹೆಂಡತಿಗೂ ಕೂಡ ನಿರಾಸೆ ಉಂಟು ಮಾಡಿದೆ ಅಂತ ಹೇಳಬಹುದು. ಅವರ ಹೆಂಡತಿ ಕೂಡ ಸಾಲು ಸಾಲು ಹರಕೆಗಳನ್ನ ಹೊತ್ತಿದ್ರು, ತುಂಬಾ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರು. ಆದ್ರೂ ಕೂಡ ಇವತ್ತು ಏನು ಒಂದು ತೀರ್ಪು ಬಂದಿದೆ ದರ್ಶನ್ ಅವರಿಗೆ ಒಂದ್ ರೀತಿ ನಿರಾಸೆ ಉಂಟು ಮಾಡಿದೆ. ಮತ್ತೊಂದು ಕಡೆ ದರ್ಶನ್ ಅವರಿಗೆ ನಿರಾಸೆ ಆಗಿದೆ, ಶಾಕ್ ಆಗಿದೆ. ಇನ್ನೊಂದು ಕಡೆ ಕನ್ನಡ ಚಿತ್ರರಂಗ ಎತ್ತ ಸಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ವಸಂತ್. ಯಾಕಂದ್ರೆ ದರ್ಶನ್ ಅವರು ಸಾಮಾನ್ಯ ನಟ ಅಲ್ಲ, ದೊಡ್ಡ ಮಟ್ಟದಲ್ಲಿ ಅವರು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಅವರು ಯಾವುದೇ ಸಿನಿಮಾ ಮಾಡಿದ್ರು ಬಹುತೇಕ ಅವರ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಹೀಗಿರುವಾಗ ದೊಡ್ಡ ಸ್ಟಾರ್ ನಟ ಈ ರೀತಿ ಜೈಲಿನಲ್ಲಿ ಕೂತ್ಕೊಂಡ್ರೆ ಕನ್ನಡ ಸಿನಿ ಪ್ರೇಮಿಗಳು ಒಳ್ಳೆ ಸಿನಿಮಾಗಳನ್ನ ನಿರೀಕ್ಷೆ ಮಾಡೋದಾದ್ರೂ ಹೇಗೆ? ಮತ್ತೆ ಇದು ಒಂದ್ ರೀತಿ ನಿರಾಸೆ ಉಂಟು ಮಾಡುತ್ತಾ? ಕಾಟೇರ ಬಳಿಕ ದರ್ಶನ್ ಅವರನ್ನ ಮತ್ತೆ ತೆರೆ ಮೇಲೆ ಯಾವಾಗ ನೋಡೋದು ಅಂತ ಹೇಳಿ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಹೀಗಿರುವಾಗ ಈ ರೀತಿಯ ಒಂದು ತೀರ್ಪು ನಿಜಕ್ಕೂ ಕೂಡ ಅವರ ಅಭಿಮಾನಿಗಳಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ವಸಂತ್. ಜೊತೆಗೆ ರಚನಾ, ಬಹುಶಃ ಅವ್ರ ಸಿನಿಮಾಗಳು ಇನ್ನೂ 3 ಸಿನಿಮಾಗಳು ಸೆಟ್ ಇರಬೇಕಾಗಿತ್ತು. ಹಾಗಾಗಿ ಪ್ರೊಡ್ಯೂಸರ್ ಕೂಡ ಹಣ ಹಾಕ್ಲಿಕ್ಕೆ ರೆಡಿ ಇದ್ರು. ಅಂತಹ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ನಡೀತು ಅಂತಂದಾಗ ಸಹಜವಾಗಿಯೇ ಅದು ಪ್ರೊಡ್ಯೂಸರ್ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದು, ಮತ್ತೊಂದು ಕಡೆ ದರ್ಶನ್ ಅವರು ಸಿನಿಮಾ ಮಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡಂತ ಅಭಿಮಾನಿಗಳಿಗೆ ನಿರಾಸೆ, ಮತ್ತೊಂದು ಕಡೆ ಸ್ಯಾಂಡಲ್ವುಡ್ಗೆ ಸಹಜವಾಗಿ ತಾವು ಹೇಳ್ತಾ ಇದ್ರಿ ಬಹುದೊಡ್ಡ ರೀತಿಯಲ್ಲಿ ಒಬ್ಬ ಸ್ಟಾರ್ ನಟನ ಸಿನಿಮಾ ಬಂದಿಲ್ಲ ಅಂತಂದಾಗ ಅವ್ರನ್ನ ಬಹಳ ಮಿಸ್ ಮಾಡ್ಕೊಂಡಂತಾಗುತ್ತೆ, ಅವ್ರ ಸಿನಿಮಾಗಳನ್ನು ಮಿಸ್ ಮಾಡ್ಕೊಂಡಂತಾಗುತ್ತೆ. ಮತ್ತು ಉದ್ಯಮ, ಗಾಂಧಿನಗರದ ಸಿನಿಮಾ ಉದ್ಯಮಕ್ಕೂ ಕೂಡ ಒಂದು ರೀತಿಯಲ್ಲಿ ಒಬ್ಬ ಸ್ಟಾರ್ ನಟನ ಸಿನಿಮಾ ಬಂದಿಲ್ಲ ಅಂದಾಗ ಅದು ಒಂದು ರೀತಿಯಲ್ಲಿ ಪೆಟ್ಟೆ ಅಲ್ವೇ? ಹೌದು ವಸಂತ್, ಏನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದ್ ಕಡೆ ಸ್ಟಾರ್ ಸಿನಿಮಾಗಳೆಲ್ಲ ಒಂದು ಸಿನಿಮಾ ಬರೋದಕ್ಕೆ ಬರೋಬ್ಬರಿ 3 ವರ್ಷ ಕಾಯ್ಬೇಕಾಗಿದೆ. ಯಾವುದೇ ಸ್ಟಾರ್ ನಟರ ಸಿನಿಮಾಗಳು ಕೂಡ ಶೂಟಿಂಗ್ ಆಗಿ ಅದು ತೆರೆ ಕಾಣಬೇಕು ಅಂದ್ರೆ 3 ವರ್ಷ ಬೇಕು. ಹೀಗಿರುವಾಗ ಎಲ್ಲೋ ಒಂದ್ ಕಡೆ ಸಿನಿಮಾಗಳಿಲ್ದೆ ಕನ್ನಡ ಸಿನಿ ಪ್ರೇಮಿಗಳು ಒಂದ್ ರೀತಿ ದುಃಖದಲ್ಲಿದ್ದಾರೆ. ಯಾವುದು ಕೂಡ ಸಿನಿಮಾಗಳು ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಹೇಳಿ. ಅದರ ನಡುವೆ ದರ್ಶನ್ ಅವರು ಮತ್ತೆ ಬರ್ತಾರೆ, ಸಿನಿಮಾಗಳನ್ನು ಮಾಡ್ತಾರೆ ಅಂತ ಹೇಳಿ ಒಂದ್ ಕಡೆ ಇದು 3 ಜನಕ್ಕೆ ಪೆಟ್ಟು ಅಂತ ಹೇಳಬಹುದು. ಒಂದ್ ಕಡೆ ದರ್ಶನ್ ಅವರಿಗೆ, ಇನ್ನೊಂದು ಕಡೆ ಹಣ ಬಂಡವಾಳ ಹಾಕಿ ಸಿನಿಮಾ ಮಾಡಬೇಕು ಅಂತ ಹೇಳಿ ಪ್ರೊಡ್ಯೂಸರ್ಸ್ ಏನಿರ್ತಾರೆ ಅವರಿಗೆ, ಇನ್ನೊಂದು ಕಡೆ ಸಿನಿ ಪ್ರೇಮಿಗಳಿಗೆ, 3 ಜನಕ್ಕೆ ಈ ಒಂದು ತೀರ್ಪು ಒಂದ್ ರೀತಿ ದೊಡ್ಡ ನಿರಾಸೆಯನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು. ದರ್ಶನ್ ಅವರು ಹೇಳಿರುವ ಪ್ರಕಾರ ಅವರಿಗಾಗಲೇ ಒಂದ್ ರೀತಿಯ ಅಡ್ವಾನ್ಸ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ ಒಂದು ಸಿನಿಮಾಗೆ, ಒಂದು ಸಿನಿಮಾವನ್ನ ಮಾಡೋದಕ್ಕೋಸ್ಕರ. ಆದ್ರೆ ಈ ರೀತಿ ಅವರು ಜೈಲಿನಲ್ಲಿ ಇರೋದು ಆ ಸಿನಿಮಾ ನಿರ್ಮಾಪಕರಿಗೂ ಕೂಡ ಒಂದ್ ರೀತಿ ತೊಂದರೆ ಉಂಟು ಮಾಡಿದೆ, ಹಾಗೂ ಅಭಿಮಾನಿಗಳಿಗೂ ಕೂಡ ಒಂದು ಬೇಸರ ಅವರು ಕೂಡ ಹೊರ ಹಾಕ್ತಾ ಇದ್ದಾರೆ. ಬರೋಬ್ಬರಿ 1 ವರ್ಷ ಅವರು ಜೈಲಿನಲ್ಲೇ ಇರಬೇಕಾಗಿರೋದು ಒಂದ್ ರೀತಿ ಕನ್ನಡ ಸಿನಿರಂಗಕ್ಕೆ ಹಾಗೂ ನಿರ್ಮಾಪಕರಿಗೆ ಹಾಗೂ ದರ್ಶನ್ ಅವರಿಗೆ 3 ಜನಕ್ಕೂ ಒಂದ್ ರೀತಿ ಹೊಡೆತ ಅಂತಾನೆ ಹೇಳಬಹುದು ವಸಂತ್. ಧನ್ಯವಾದ ರಚನಾ, ತಮ್ಮ ಮಾಹಿತಿಗಾಗಿ.